ಹಲೋ ಫ್ರೆಂಡ್ಸ್, ನಾವು ಇವತ್ತು ಬ್ಯಾಂಗ್ಳೂರ್ ಏರ್ಪೋರ್ಟ್ಗೆ ಬಂದಿದ್ದೀವಿ. ಫೆಬ್ರವರಿ 18th. ಇದು ವಿಡಿಯೋ ಯಾವಾಗ ಪೋಸ್ಟ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಾವು ಎಲ್ಗೆ ಹೋಗ್ತಿದ್ದೀವಿ ಅಂತ ನನ್ನ ಹಸ್ಬೆಂಡ್ ಹೇಳ್ತಾರೆ. ಥಾಯ್ಲ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಹನಿಮೂನ್ಗೆ ಹೋಗ್ತಾ ಇದ್ದೀವಿ. ಇನ್ನ 1 month ಆದ್ರೆ ಆನಿವರ್ಸರಿ ಬರುತ್ತೆ. ಆ ವರ್ಷದ ಒಳಗಡೆ ಕರ್ಕೊಂಡು ಹೋಗ್ತಾರೆ ನೋಡಿ ನನ್ನ ಹಸ್ಬೆಂಡ್. ನೀನ್ ಹೇಳ್ಬೇಕದನ್ನ. ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಹೆಂಗಿದೆ ಪ್ಲೇಸು, ಏನು ಎಂತ ಅಂತ. ಆಕ್ಚುಲಿ 4 hours ಮುಂಚೆ ಬಂದು ವೇಟ್ ಮಾಡ್ಬೇಕಂತೆ. ನಾವು 2 hours ಎಕ್ಸ್ಟ್ರಾನೇ ಬಂದಿದ್ದೀವಲ್ವಾ. ಅಲ್ಲಿ ಹೋಗೋಣ ಅಂದ್ರೆ ಅವ್ರು ಹೊಲ ಕರ್ಕೊಂಡು ಹೋಗ್ತಾ ಇಲ್ಲ ನೋಡಿ. ನನ್ಗೋಸ್ಕರ ಥೈಲ್ಯಾಂಡಿಗೆ ಕರ್ಕೊಂಡು ಹೋಗ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಲಾಟ್ ಮೈ ಡಿಯರ್ ಹಸ್ಬೆಂಡ್. ಹೇಗನ್ನಿಸ್ತಾ ಇದೆ? ನನ್ಗಿಂತ ಆಕ್ಚುಲಿ ನನ್ನ ಹಸ್ಬೆಂಡ್ ತುಂಬಾ ಚೆನ್ನಾಗಿ ಕಾಣ್ತಾರೆ. ಯಾರು? ಅವರಿಗೆ ನಿದ್ದೆ ಬರ್ತಾ ಇದೆ ಅಲ್ವಾ? ಏನ್ ಮಾಡ್ಬೇಕು ಮತ್ತೆ? ನಾನು ಆರಾಮಾಗಿ ಬೆಂಗಳೂರಿಂದ ಏರ್ಪೋರ್ಟ್ ಬರೋಬೇಕಾದ್ರೆ 1 hour ಅಲ್ಲಿ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಬಂದೆ ಕ್ಯಾಬಲ್ಲಿ. ಈಗ ನಿದ್ದೆ ಬರ್ತಾ ಇಲ್ಲ. ಒಳಗೋದ್ರೆ ನಿದ್ದೆ ಬರ್ಬೋದು ಮೇ ಬಿ. ತುಂಬಾ ಟೈಮ್ ಇದೆ, ಇನ್ನು 3 hours ವೇಟ್ ಮಾಡ್ಬೇಕು ಎಲ್ರಿಗೂ ಬರೋಕ್ಕೋಸ್ಕರ. ಅದಕ್ಕೆ ನಾನು ಹೇಳ್ತಾ ಇದ್ದೆ ನಾವೇ ಬೋರ್ಡಿಂಗ್ ಪಾಸ್ ತಗೊಂಡು ಹೋಗ್ಬೇಡ ಒಳಗಡೆ ಅಂತ. ಯಜಮಾನ್ರು ಕೇಳ್ತಾ ಇಲ್ಲ, ಎಲ್ಲರೂ ಒಟ್ಟಿಗೆ ಬಂದ್ಮೇಲೆ ಹೋಗೋಣ ಅಂತ. ಅಂಡ್ ಗೌಡ ಟರ್ಮಿನಲ್ 2 ಎಲ್ಗೆ ಹೋಗ್ತಿದ್ದೀವಿ ಸರ್? ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ ಸರ್? ಆಕ್ಚುಲಿ ನನ್ನ ಡ್ರೀಮ್ ಪ್ಲೇಸ್ ಇರೋದು ಬೇರೆ, ಬಟ್ ನನ್ನ ಹಸ್ಬೆಂಡ್ ಬಜೆಟ್ ಈ ದೇಶಕ್ಕೆ ಹೋಗೋ ಅಷ್ಟು ಬಜೆಟ್ ಅಲ್ಲಿ ನಾವು ಹೋಗ್ತಾ ಇದ್ದೀವಿ ಥೈಲ್ಯಾಂಡ್ಗೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಅಷ್ಟೇನಾ? ಅಷ್ಟೇ, ಈ ವಿಡಿಯೋ ಮೂಲಕ ಅಷ್ಟೇ ಮಾಡಕ್ಕಾಗೋದು, ಇನ್ನೇನ್ ಮಾಡಕ್ಕಾಗೋದು. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಹಸ್ಬೆಂಡ್. ಲವ್ ಯು ಸೋ ಮಚ್. ಏನಾರು ಹೇಳ. ನಾನು ಹೇಳ್ಬೇಕಾ? ಏನ್ ನಾನು ಲವ್ ಯು ಅಂತ ಹೇಳ್ತಾನೆ ಇದ್ದೀನಿ, ನೀನೇನು ಹೇಳು. ಲವ್ ಯು ಟು. ನೋಡಿ ನನ್ ಗಂಡ ದಾಬಾ ಊಟ ಮಾಡ್ಬಿಟ್ಟವ್ರೆ, ಸೋಂಬೇರಿ. ಆಕ್ಚುಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಇಷ್ಟು ಚೆನ್ನಾಗಿದೆ ಏರ್ಪೋರ್ಟ್ ಅಂತ ಗೊತ್ತಿರಲಿಲ್ಲ. ಈಗ ಟೈಮ್ 4 o'clock. ನಮ್ದೆಲ್ಲ ಚೆಕ್-ಇನ್ ಆಯಿತು. ಚೆಕ್-ಇನ್ ಆಯಿತು. ಈಗ ನಾವು ಬೋರ್ಡಿಂಗ್ ಗೇಟ್ ಹತ್ರ ಇದ್ದೀವಿ. ಗ್ರೂಪ್ಗೆ ವೇಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ಹೋಗ್ತಾ ಇರೋದು. ಹೆಂಗಿದೆ ಮಾಮ್ಸ್ ಏರ್ಪೋರ್ಟ್? ನಿಜವಾಗ್ಲೂ ಆಸಮ್ ಆಗಿದೆ. ಏರ್ಪೋರ್ಟಲ್ಲಿ ವರ್ಕ್ ಮಾಡೋರಂತೂ ತುಂಬ ಲಕ್ಕಿ, ಏಕೆಂದರೆ ಇಂಥ ವ್ಯೂಸ್ನ ಎನಿ ಟೈಮ್ ನೋಡ್ತಿರ್ತಾರೆ. ನೀವು ನೋಡ್ಬೋದು ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ಸೂಪರ್. ಆ್ಯಂಡ್ ನಾವು ಆರಾಮಾಗಿ ಮೇಕಪ್ ಮಾಡ್ಕೋಬೋದು, ಎಲ್ಲನೂ ಮಾಡ್ಕೋಬೋದು. ನಾವು ಕಮ್ ಬೇಬಿ. ಯೋ ಮೈಕ್ ತಂದಿದ್ದೀನಿ, ಸೆಲ್ಫಿ ಸ್ಟ್ಯಾಂಡ್ ತಂದಿದ್ದೀನಿ. ಯಾವುದೂ ಓಪನ್ ಮಾಡೋಕ್ಕಾಗ್ತಾ ಇಲ್ಲ, ಎಲ್ಲ ಸ್ಟ್ರಕ್ ಆಗಿಬಿಟ್ಟಿದೆ. ಹಿಂಗೆ ನೋಡ್ತಾ ಇದ್ದೀವಿ. ಇವಾಗ ನಾವು ಫ್ಲೈಟ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು. ಐ ಆಮ್ ವೆರಿ ಎಕ್ಸೈಟ್ಮೆಂಟ್. ಚಿನ್ಮ, ನಿಂಗೆ ಹೆಂಗೆ ಅನಿಸ್ತಿದೆ? ಸೂಪರ್.
ನನ್ನ ಹಸ್ಬೆಂಡ್ ಅಲ್ಲಿ ವೇಟ್ ಮಾಡ್ತಿದ್ದಾರೆ, ನಾನು ಇಲ್ಲಿ ನೋಡೋಣ ಅಂತ ಬಂದಿದ್ದೀನಿ. ಸಾಕಾಗಿದೆ. ನಿಂಗೆ ಹತ್ರದಿಂದ ತೋರಿಸ್ತೀನಿ ಏರೋಪ್ಲೇನ್ ಎಷ್ಟು ದೊಡ್ಡಕ್ಕಿದೆ ಅಂತ. ಓ ಮೈ ಗಾಡ್, ಏನು ಸಕ್ಕತ್ತಾಗಿ ಕಾಣಿಸ್ತಿದ್ದಾವೆ ಅಂದರೆ ಅಲ್ಲೊಂದು ಇಲ್ಲೊಂದು. ಅಲ್ಲ, ಏನು ತುಂಬ ಚಿಕ್ಕ ಕಾಣಿಸ್ತಿದೆ ನನಗೆ ಯಾಕೋ. ಇಂಡಿಗೋ ಅಲ್ಲೆಲ್ಲ ಇದೆ ನೋಡಿ. ಓ ಮೈ ಗಾಡ್, ಫಸ್ಟ್ ಟೈಮ್ ಟ್ರಾವೆಲಿಂಗ್ ಹೆಂಗಿದೆ ನೋಡೋಣ ಬನ್ನಿ. ಚಾರ್ಜರ್ ಇಟ್ಕೊಂಡ ನಿಮಗೆ ಏರೋಪ್ಲೇನ್ ತೋರಿಸ್ತೀನಿ ಹತ್ರದಿಂದ. ಅಮ್ಮ ವಿಡಿಯೋ ಕಾಲ್ ಮಾಡ್ಬೋದಿತ್ತು, ಬಟ್ ಎಲ್ಲ ಮಲಗಿದ್ದಾರೆ, ಅವರಿಗೆಲ್ಲ ಡಿಸ್ಟರ್ಬ್ ಮಾಡೋದು ಬೇಡ. ಅವ್ರಿಗೆ ಹೇಳು. Welcome to Indigo. We would love to take off with you at the earliest. To help us get Here for your comfort and safety. We are all set for departure.